ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿವಸ ಆಯಿತು, 9 ಡೇಸ್ 10 ಡೇಸ್ ಆಗಿದೆ ವಿಡಿಯೋನೇ ಹಾಕಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಬಿಡಿ. ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋ ಬರ್ತಾನೆ ಇರ್ತವೆ. ಎಲ್ಲ ದೇವ್ರನ್ನೂ ಒಂದೇ ಹತ್ರ ನೋಡಬೇಕಂದ್ರೆ HSR ಲೇಔಟ್ ಹತ್ರ ಇದೆ. ಬನ್ನಿ ಇವಾಗ ನೋಡಿಸ್ತೀನಿ. ಬ್ರಹ್ಮಂದು ಟೆಂಪಲ್ ಬಿಟ್ಟರೆ ಇನ್ನೆಲ್ಲ ಟೆಂಪಲ್ ಇದೆ. ಆ್ಯಕ್ಚುಲಿ ಬ್ರಹ್ಮಂದೇನೋ ಒಂದು ಸ್ವಲ್ಪ ವಿಷಯ ಇದೆ. ಅದು ಬ್ರಹ್ಮಗೆ ಶಿವ ಶಾಪ ಕೊಟ್ಟು ಅದರಿಂದ ಬ್ರಹ್ಮಂದು ಭೂಮಿ ಮೇಲೆ ಅಸಲು ಟೆಂಪಲ್ಲೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಗೂಗಲ್ದಲ್ಲಿ ಸರ್ಚ್ ಮಾಡಿದರೆ ಟೆಂಪಲ್ಸ್ ಇದ್ದಾವೆ. ಬೆಂಗಳೂರಲ್ಲೂ ಇದ್ದಾವೆ, ಮತ್ತು ರಾಜಸ್ಥಾನ್ ಅಲ್ಲೊಂದು ಟೆಂಪಲ್ ಇದ್ದಾವೆ. ಬಟ್ ಅಷ್ಟೊಂದು ಫೇಮಸ್ ಟೆಂಪಲ್ ಅಂತ ಯಾವ ಇಲ್ಲ. ಆ್ಯಕ್ಚುಲಿ ಶಿವ ಶಾಪ ಕೊಟ್ಟಿರ್ತಾನೆ ಬ್ರಹ್ಮಗೆ. ಅದು ಇನ್ಸಿಡೆಂಟ್ ಹೆಂಗಾಗುತ್ತಂದರೆ, ವಿಷ್ಣುಮೂರ್ತಿ ಬ್ರಹ್ಮ ನಾನು ದೊಡ್ಡನಂತ ಸ್ವಲ್ಪ ಫೈಟಿಂಗ್ ನಡೀತಾ ಇರ್ತೈತೆ ಇಬ್ಬರ ಮಧ್ಯೆ. ಆ ಟೈಮಲ್ಲಿ ಶಿವ ಹೋಗ್ಬಿಟ್ಟು, ಸರಿ ಯಾರು ದೊಡ್ಡರಂತ ನಾನು ಹೇಳ್ತೀನಿ, ಆಕಾಶ ಭೂಮಿ ಅಸಲು ಅದಕ್ಕೆ ಅಂತ ಅನ್ನೋದೇ ಇರಲ್ಲ, ಅಷ್ಟು ದೊಡ್ಡದ್ರಿಗೆ ಲಿಂಗ ಅನ್ನೋದನ್ನ ಸೃಷ್ಟಿ ಮಾಡ್ತಾರೆ. ಲಿಂಗರೂಪ ಬರುತ್ತೆ. ಆದರೂ ಅಂತ ಯಾರು ಹುಡುಕಿ ಬರ್ತಿರೋ ಅವ್ರು ದೊಡ್ಡರು, ಅವರೇ ಗ್ರೇಟ್ ಅಂತ ಹೇಳ್ತಾರೆ. ಶಿವ ಹೇಳ್ತಾನೆ. ಆವಾಗ ವಿಷ್ಣು ಬಂದ್ಬಿಟ್ಟು ವರಹಸ್ವಾಮಿ ರೂಪ ತಗೊಂಡು ಭೂಮಿ ಸೈಡ್ ಹೋಗ್ತಾನೆ. ಅಂದರೆ ಫುಲ್ಲು ಕೆಳಗಡೆವರೆಗೂ ಅಂತ ಸಿಗಲ್ಲ. ವಿಷ್ಣು ಬಂದ್ಬಿಟ್ಟು ಒಪ್ಕೋತಾರೆ, ನಾನು ಸೋತೋಗಿದ್ದೀನಿ, ನನಗೆ ಆಗಲ್ಲ ಅಂತ ಒಪ್ಕೋತಾರೆ. ಬ್ರಹ್ಮ ಬಂದ್ಬಿಟ್ಟು ಒಂದು ಹೂವು, ಆ ಹೂವು ಹೆಸರೇನೋ ಇದೆ, ಆ ಹೂವು ಮೇಲ್ಗಡೆಯಿಂದ ಒಂದು ಎಲೆ ಬೀಳುತ್ತೆ. ಆ ಹೂವನ್ನ ಕೇಳ್ತಾನೆ, ನೀನು ಈ ಥರ ಸುಳ್ಳು ಹೇಳು, ಅದೇ ಇದನ್ನು ತುದಿ ಸಿಕ್ತು ಅಂತ. ಅವಾಗ ಏನು ಹೇಳ್ತಾನೆ, ಆ ಹೂವನ್ನ ಸಾಕ್ಷಿಯಾಗಿ ತಗೊಂಡೋಗಿ ಶಿವನ ಹತ್ರ ಬ್ರಹ್ಮ ಸುಳ್ಳು ಹೇಳಿಸ್ತಾನೆ. ಆವಾಗ ಶಿವಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ನೀನು ಸೃಷ್ಟಿಕರ್ತ ಆಗಿದ್ದು ಸುಳ್ಳು ಹೇಳ್ತಿದ್ಯಾ, ನಿನ್ಗೆ ಭೂಮಿ ಮೇಲೆ ಒಂದು ಟೆಂಪಲ್ ಇರೋಲ್ಲ, ನಿನ್ನ ಯಾರು ಪೂಜೆನೂ ಮಾಡಲ್ಲ ಅಂತ ಒಂದು ಶಾಪ ಕೊಡ್ತಾನೆ ಶಿವ. ಮತ್ತು ಆ ಕಮಲಗೂ ಕೂಡ, ಹೂವಾಗ ಕೂಡ ಶಾಪ ಕೊಡ್ತಾನೆ, ಅದೇ ಪೂಜೆಗೆ ನೀನು ಅರ್ಹತೆ ಇಲ್ಲ ಅಂತ. ಇಂತ್ರವರೆಗೂ ಆ ಹೂವನ ಬಳಸ್ತಾ ಇಲ್ಲ ಅಂತ ಅನ್ಕೋತೀನಿ. ಅದು ಮ್ಯಾಟರ್. ಇಲ್ಲಿ ಯಾವ್ಯಾವ ಟೆಂಪಲ್ ಇದಾವಂದರೆ, ಮೇಯ್ನು ದುರ್ಗಾದೇವಿ ಟೆಂಪಲ್ಲು, ಶಿವನ ಟೆಂಪಲ್ಲು, ರಾಮಕೃಷ್ಣ ಟೆಂಪಲ್ಲು, ಮತ್ತು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು, ಮತ್ತು ಪೂರಿ ಜಗನ್ನಾಥ ಟೆಂಪಲ್ ಕೂಡ ಇದೆ. ಒಂದೇ ಹತ್ರ ಸುಮಾರು 8 ದೇವಸ್ಥಾನ ಇದೆ, 8-9 ಇದೆ. ಇಲ್ಲಿಗೆ ಬಂದ್ಬಿಟ್ರೆ ಎಲ್ಲ ದೇವರು, ಟೆಂಪಲ್ ಮೇಂಟೆನೆನ್ಸ್ ಮಾತ್ರ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್. ಎಲ್ಲ ಟೆಂಪಲ್ ಕೂಡ ಸಿಸ್ಟಮ್ಯಾಟಿಕ್ಕಾಗಿ ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸಿಲ್ಕ್ ಬೋರ್ಡಿಂದ ಸ್ಟಾರ್ಟಾಗಿ ಮಾರ್ತಳ್ಳಿ ರೂಟಲ್ಲಿ ಬನ್ನಿ, ಇವಾಗ ನೋಡಿಸ್ತೀನಿ. ಈ ಫ್ಲೈಓವರ್ ಯಾವಾಗ ಆಗ್ತದೋ, ಇಲ್ಲಿ ಫ್ಲೈಓವರ್ ಆದರೆ ಒಂದು ಸ್ವಲ್ಪ ಟ್ರಾಫಿಕ್ ರೆಡ್ಯೂಸ್ ಆಗುತ್ತೆ. ಈ ಮೆಟ್ರೋ ಅದೆಲ್ಲ ಆದರೆ ಮೇ ಬಿ ಟ್ರಾಫಿಕ್ ರೆಡ್ಯೂಸ್ ಆಗ್ಬೋದು. ಇದು HSR ಲೇಔಟ್, ಪಿಲ್ಲರ್ ನಂಬರ್ 101, 102.
ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಸಿಗ್ನಲ್ ಬರುತ್ತೆ, ಅಲ್ಲಿ ರೈಟ್ ತಗೋಬೇಕು. ಇವಾಗ ಒಂದು ಸ್ವಲ್ಪ ಮೇಲು ಮಾರ್ತಳ್ಳಿ ರೋಡು, ಸ್ವಲ್ಪ ಇನ್ನೊಂದು 1 ಅವರ್ ಆದರೆ ಮಾರ್ತಳ್ಳಿಗೆ ಹೋಗಿ ಪಿಕ್ಚರ್ ಬಿಡುತ್ತೆ. ಯಾರೆಲ್ಲ ಮಾರ್ತಳ್ಳಿ ಕಡೆ ಹೋಗ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇದು ಮಾರ್ತಳ್ಳಿ ರೋಡ್ ಎಕ್ಸ್ಪೀರಿಯನ್ಸ್ ಏನು. ಇಲ್ಲಿ ರೈಟ್ ತಗೋಬೇಕು. ಅಲ್ಲಿ ರೈಟ್ ತಗೊಂಡ್ರೆ ಈ ಸಂದಿಯಲ್ಲಿ ಹೋಗಿ ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿ ಲೆಫ್ಟ್ ತಗೊಂಡ್ರೆ ಫಸ್ಟು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ. ನಿಜ ಅಂದರೆ ಸಖತ್ತಾಗಿ ಕಟ್ಟಿದ್ದಾರೆ. ಫಸ್ಟ್ ಇಲ್ಲೊಂದು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು ತುಂಬ ಚೆನ್ನಾಗಿದೆ. ಇಲ್ಲಿ ಚೆನ್ನರಾಯ ಸ್ವಾಮಿ ಟೆಂಪಲ್ ಇದೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲೇ 2 ಇದು ಬಂದ್ಬಿಟ್ಟು ಶಿವಾಲಯ ಟೆಂಪಲ್. ಮತ್ತು ಇದು ಆಂಜನೇಯ ಸ್ವಾಮಿ ಟೆಂಪಲ್ಲು. ಆ್ಯಕ್ಚುಲಿ ಆಂಜನೇಯ ಸ್ವಾಮಿ ಟೆಂಪಲ್ 2 ಇದಾವೆ. ಇಲ್ಲೊಂದಿದೆ, ಇನ್ನೊಂದು ಸ್ವಲ್ಪ ಮುಂದೆ ಇದೆ. ಇಲ್ಲಿ ದುರ್ಗಾದೇವಿ ಟೆಂಪಲ್ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ಲು, ಅಲ್ಲಿ ರಾಮನ್ ಟೆಂಪಲ್ಲು. ಇಲ್ಲಿ ಆಂಜನೇಯ ಸ್ಟ್ಯಾಚು ನೋಡಿ, 104 ಅಡಿನೋ 108 ಅಡಿನೋ ಇದೆ. ಇದು ಪೂರಿ ಜಗನ್ನಾಥ ಟೆಂಪಲ್ಲು. ಬನ್ನಿ 1 by 1 ನೋಡಿಸ್ತೀನಿ ಎಲ್ಲ. ಈಗ ಮೇಂಟೆನೆನ್ಸ್ ಮಾತ್ರ ಸಾಕಾಗಿದೆ. ಇದು ಶ್ರೀರಾಮ ದೇವಸ್ಥಾನ, ಶ್ರೀರಾಮ ಮತ್ತೆ ಕೃಷ್ಣ ದೇವಸ್ಥಾನ ಇದು. ಒಳಗಡೆ ಕ್ಯಾಮೆರಾ ಅಲ್ಲ ಇಲ್ಲ ಅನ್ಕೋತೀನಿ, ಹೊರಗಡೆ ಇದ್ದಾನೆ ಶೂಟ್ ಮಾಡ್ತೀನಿ ಸುಮ್ಮನೆ. ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ. ಟೆಂಪಲ್ ಔಟ್ ಸೈಡ್ ಲುಕ್ ಒಂದ್ಸಲಿ ನೋಡಿ. ಇದು ಒಳಗಡೆ ಎಂಟ್ರೆನ್ಸ್ ಆಂಜನೇಯ ಸ್ವಾಮಿಗೆ. ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ದುರ್ಗಾದೇವಿ ಟೆಂಪಲ್ ಇದೆ. ಇಲ್ಲಿ ಒಳಗಡೆ ಕ್ಯಾಮೆರಾ ಅಲೋ ಇಲ್ಲ ಅನ್ಕೋತೀನಿ. ಇಲ್ಲಿ ಕಾಶೀಶ್ವರ ಸ್ವಾಮಿ ಟೆಂಪಲ್ ಇದೆ.
ಶ್ರೀ ಚನ್ನರಾಯ ಸ್ವಾಮಿ ಟೆಂಪಲ್. ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಮೇ ಬಿ ಇನ್ನೂ ಒಂದು ಹಾಫ್ ಆನ್ ಅವರ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ಟೆಂಪಲ್ಲು ಕ್ಲೋಸ್ ಇದೆ. ನೋಡಿದ್ರಲ್ಲ ಎಲ್ಲ ಟೆಂಪಲ್ಲು, ಎಲ್ಲ ಸೂಪರ್ ಆಗಿದಾವೆ ಟೆಂಪಲ್ಸ್ ಮಾತ್ರ. ನಿಜ ಅಂದರೆ ಬೆಂಗಳೂರಲ್ಲಿ ಮೇಯ್ನು ಪೀಸ್ ಇರೋ ಕಾರಣನೇ ಈ ಕ್ಲೈಮೇಟು ಮತ್ತು ಈ ಗ್ರೀನರಿ. ಟೆಂಪಲ್ಸ್ ಮಾತ್ರ ಸಿಕ್ಕಾಬಟ್ಟೆ ಇದಾವೆ ಗಾಯ್ಸ್. ಟೆಂಪಲ್ಸ್ಗೆ ಹೋಗಿ ಬಂದರೆ ಏನೋ ಗೊತ್ತಿಲ್ಲದಿದ್ದು ಒಂದು ಪಾಸಿಟಿವ್ ವೈಬ್. ಡೈಲಿ ಟೆಂಪಲ್ಗೆ ಹೋದರೆ ನಿಜ ನಮಗೆ ಗೊತ್ತಿಲ್ದಂಗೆ ನಮಗೆ ಏನದು ಪೇಷನ್ಸು, ಗೊತ್ತಿಲ್ದಿದ್ದ ಪಾಸಿಟಿವಿಟಿ ಮಾತ್ರ ನಿಜ ಅಂದರೆ ಪೀಸ್ ಇರುತ್ತೆ ಮೈಂಡ್ ಮಾತ್ರ. ಏನೇನು ಟೆನ್ಷನ್ ಇರ್ತಾವಲ್ಲ ಅವೆಲ್ಲ ಏನು ಇರಲ್ಲ. ಟ್ರಾಫಿಕ್ ನಿಜ. ಒಂದೊಂದು ಟೆಂಪಲ್ದು ಒಂದೊಂದು ವಿಡಿಯೋ ಮಾಡ್ಬೇಕಂದ್ರೆ ಅಂದರೆ ಏನೇನು ಎಲ್ಲ ಪ್ರಾಪರಾಗಿ ವಿಡಿಯೋ ಮಾಡ್ಬೇಕಂದ್ರೆ ಒಂದೊಂದು 10 ಮಿನಿಟ್ಸ್ 15 ಮಿನಿಟ್ಸ್ ತಗೊಳುತ್ತೆ. ಅದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ನೋಡಿ. HSR ಲೇಔಟಲ್ಲಿರೋರು, HSR ಲೇಔಟ್ ಅಲ್ಲ, ನಿಯರ್ ಯಾರೇ ಇದ್ರು ಹೋಗಿ ಎಲ್ಲ ದೇವ್ರದ್ದು ದರ್ಶನ ಮಾಡ್ಕೊಳ್ಳಿ. ಇಲ್ಲ ಗೈಸ್, ಟೆಂಪಲ್ಗೆ ಹೋಗಿ ಬಂದರೆ ಏನೋ ಗೊತ್ತಿಲ್ದಿದ್ದು ಒಂದು ಪೀಸ್ ಆಗುತ್ತೆ ಮೈಂಡ್ ಮಾತ್ರ. ಈ ಬೆಂಗಳೂರಲ್ಲಿ ಈ ಟ್ರಾಫಿಕ್ಕು, ಸಣ್ಣ ಪುಟ್ಟ ಕಿರಿಕ್ಗಳು, ಇದೆಲ್ಲದ್ರ ಮಧ್ಯೆ ಒಂದು ಟೆಂಪಲ್ಗೆ ಹೋಗಿ ಬರೋದು ಇರುತ್ತಲ್ಲ, ಏನೋ ಗೊತ್ತಿಲ್ದಿದ್ದು ಪಾಸಿಟಿವ್ ಅಂದರೆ ಪಾಸಿಟಿವ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇದೆ. ಕೆಲಸ ಅಂದರೆ ಒಂದು ಶೋರೂಮ್ಗೆ ಹೋಗಬೇಕಾಗಿದೆ. ಆ ಶೋರೂಮ್ಗೆ ಹೋಗಿ ಒಂದು ಬೈಕ್ ನಮ್ಮ ಫ್ರೆಂಡ್ಸ್ ತಗೋತಿದ್ದಾನೆ. ಒಂದು ಬೈಕು 8 ಸಮಥಿಂಗ್ ಆಗ್ತಿದೆ. ಇವಾಗ ಟಿಫನ್ ಮಾಡಿಕೊಂಡು ಶೋರೂಮ್ಗೆ ಹೋಗಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಓಕೆ, ಬಾಯ್.